ಹಾಯ್ ಸ್ನೇಹಿತರೆ, ನಾನು ವೆಂಕಟೇಶ್, ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ವಿಜಯನಗರದಿಂದ. ಸ್ನೇಹಿತರೆ, ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಹಣ ಬೇಕು. ಸೊ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬರುವಂಥದ್ದು. ಅಂದರೆ ಆರ್ಥಿಕ ಕ್ಷೇತ್ರವನ್ನು ಆಳ್ವಿಕೆ ಮಾಡುವಂತಹ ಒಂದು ಆರ್ಗನೈಜೇಷನ್, ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಬ್ಯಾಂಕುಗಳು. ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯನ ಜೀವನದ ಜೊತೆ ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಬ್ಯಾಂಕ್ ಮಾತ್ರ ಆಗಿರುವಂಥದ್ದು. ಇವತ್ತು ಒಂದು ದಿನ ಊಟ ಇಲ್ಲದೆ ಇದ್ರೂ ಬದುಕ್ಬೋದು, ಒಂದು ದಿನ ಕಾಲೇಜ್ಗೆ ಹೋಗದೇ ಇದ್ರೂ ಬದುಕ್ಬೋದು. ಆದರೆ ಬ್ಯಾಂಕ್ಗಳು ಇಲ್ಲದೆ, ಬ್ಯಾಂಕ್ಗಳ ಜೊತೆ ವ್ಯವಹಾರ ಮಾಡದೇನೆ ಬದುಕಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಪ್ರತಿನಿತ್ಯ ನೀವು ನೋಡಿದ ಹಾಗೆ ನಿಮಗೆಲ್ಲರಿಗೂ ಅನುಭವ ಆಗಿರುವಂತೆ ಒಂದಲ್ಲ ಒಂದು ಮೆಸೇಜ್ ಬ್ಯಾಂಕ್ಗಳಿಂದ ಬರ್ತಾನೆ ಇರುತ್ತೆ. ಒಬ್ಬರಲ್ಲ ಒಬ್ಬರು ಬ್ಯಾಂಕ್ಗಳಿಂದ ನಮಗೆ ಕರೆ ಮಾಡ್ತಾನೆ ಇರ್ತಾರೆ. ಆದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವತ್ತು ಬ್ಯಾಂಕ್ಗಳಿಲ್ಲದೆ ನಾವಿಲ್ಲ. ಸೊ ಹಾಗಾಗಿ ನಾವು ಇವತ್ತೇನಾದರೂ ಕಷ್ಟಪಟ್ಟು ಓದ್ತಾ ಇದ್ದೀವಿ, ಕಷ್ಟಪಟ್ಟು ಕೆಲಸ ತೊಗೋಬೇಕು ಅಂತ ಪರದಾಡ್ತಾ ಇದ್ದೀವಿ, ಅಥವಾ ಮುಂದಕ್ಕೆ ನಾವೇನಾದರೂ ಉದ್ಯೋಗಗಳನ್ನು ಮಾಡ್ತೀವಿ ಅನ್ನೋದಾದರೆ ಯಾರಿಗೋಸ್ಕರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಫಾರ್ ಅವರ್ ಫ್ಯಾಮಿಲಿ, ಫಾರ್ ಆಲ್ಸೋ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕ್ಗಳಿಗೋಸ್ಕರನೂ ನಾವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಅನೇಕ ಕ್ರಾಂತಿಗಳನ್ನು ಮಾಡ್ತೀವಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ. ಆ ಕ್ರಾಂತಿಗಳಲ್ಲಿ ಇನ್ನೊಂದು ಕ್ರಾಂತಿ ಶುರುವಾಗಿದೆ, ಅದೇ ಬ್ಯಾಂಕುಗಳ ವಿಲೀನ ಅಂತ ಹೇಳಿ ಕರಿತೀವಿ. ಏನು ಈ ಬ್ಯಾಂಕುಗಳ ವಿಲೀನ? ಈ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಅತ್ಯಂತ ಹಳೆಯದಾದ ಬ್ಯಾಂಕ್ ಯಾವುದಿದೆ ಮಾತ್ರ ಅದರ ಹಿನ್ನೆಲೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ ನಂತರ ಬ್ಯಾಂಕುಗಳ ವಿಲೀನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ, ಸೊ ನಮ್ಮ ದೇಶದ ಅತ್ಯಂತ ಹಳೆಯ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕ್ ಆಗಿರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಹಿನ್ನೆಲೆ ಏನು, ಯಾಕೆ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಈ ಬ್ಯಾಂಕ್ಗಳ ವಿಲೀನ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಶುರುವಾಗಿದೆ ಇದರಿಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶುರುವಾಗುವಂಥದ್ದು. ಇವತ್ತಿನವರೆಗೂ ಇದೆ, ಮುಂದೆನೂ ಆಗುವಂತಹ ಸಾಧ್ಯತೆಗಳು ಭಾಳಷ್ಟು ಇದೆ. ಸೊ ಹಾಗಾಗಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇತಿಹಾಸ, ಹಿನ್ನೆಲೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸಿ ದ ಹಿಸ್ಟ್ರಿ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. So what is that? See, evolution of State Bank of India. First bank ನೋಡಿ, ಬ್ಯಾಂಕ್ ಆಫ್ ಬೆಂಗಾಲ್ 2 ಜೂನ್ 1806 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಂಕ್ ಆಫ್ ಬೆಂಗಾಲನ್ನು ನಾವು ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಕೂಡ ಕರಿತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎರಡೂ ಪದಗಳನ್ನು ಬಳಸ್ತಾರೆ, ಹಾಗಾಗಿ ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಸೊ 1806 ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ಬ್ಯಾಂಕ್ ಯಾವುದು ಅಂತಂದರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಆಗಿರ್ಬೋದು, ಇಲ್ಲಾಂದರೆ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಬ್ರಿಟಿಷ್ ಸಂಸ್ಥಾನ ನಮ್ಮ ಭಾರತವನ್ನು 3 ರೀತಿಯಾಗಿ ವಿಭಾಗ ಮಾಡಿರುತ್ತೆ. ಒಂದು ಬಂಗಾಳ ಪ್ರೆಸಿಡೆನ್ಸಿ, ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಅಂತ ಮಾಡಿರ್ತಾರೆ. ಹಾಗಾಗಿ ಇದು ಬಂಗಾಳ ಒಂದು ಪ್ರೆಸಿಡೆನ್ಸಿಯಲ್ಲಿ ಸ್ಟಾರ್ಟ್ ಆಗಿರೋ ಬ್ಯಾಂಕ್ ಆಗಿರೋದ್ರಿಂದ ಇದನ್ನು ಬ್ಯಾಂಕ್ ಆಫ್ ಬೆಂಗಾಳ ಅಂತ ಕರಿತೀವಿ, ಇಲ್ಲ ಅಂದರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಕೂಡ ಕರಿತೀವಿ. ಅದನ್ನು ನೆನ್ಪಿಟ್ಕೊಳ್ಳಿ. ನಂತರ ಬ್ಯಾಂಕ್ ಆಫ್ ಬಾಂಬೆ, ಸೊ 15 ಏಪ್ರಿಲ್ 1840 ಸ್ಟಾರ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಬ್ಯಾಂಕ್ ಆಫ್ ಮದ್ರಾಸ್ 1 ಜುಲೈ 1843. These are the 3 major banks in India. ಯಾವಾಗ? ಬಿಫೋರ್ ಇಂಡಿಪೆಂಡೆನ್ಸ್ ಆರ್ 19th ಸೆಂಚುರಿ. ಬ್ರಿಟಿಷ್ ಗವರ್ನಮೆಂಟ್ ಇದ್ದಾಗ ನಮ್ಮ ದೇಶದಲ್ಲಿದ್ದ 3 ಬ್ಯಾಂಕ್ಗಳನ್ನು ಒಂದು ಮಾಡ್ತದೆ. ಸೊ ಅದನ್ನೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೌ ವಿ ಗಾಟ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ? ವಿತ್ ಮರ್ಜಿಂಗ್ ಆಫ್ ದೀಸ್ 3 ಬ್ಯಾಂಕ್ಸ್. ಯಾವಾಗ? ಇನ್ 1921 these 3 banks were merged, okay, and renamed as a Imperial Bank of India. ನೆಕ್ಸ್ಟ್, ಸೊ ಒಂದಷ್ಟು ವಿಚಾರಗಳನ್ನು ನಾವು ನೋಡೋದಾದರೆ ಇಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ, ಓಕೆ, ನಂತರ ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ದೀಸ್ 3 ಬ್ಯಾಂಕ್ಸ್ ಮರ್ಜ್ಡ್ ಇನ್ 1921 ಆಸ್ ಎ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಿನ್ನೆಲೆ ಅಥವಾ ಇತಿಹಾಸವನ್ನು ಒಂದು ಚೂರು ನಾವು ನೋಡೋದಾದರೆ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1 ಜುಲೈ 1955 ಅಲ್ಲಿ. ಸೊ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀನೇಮ್ಡ್ ಆಸ್, ಓಕೆ, ಆನ್ 1 ಜುಲೈ 1955 ಆಸ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ವೆನ್ ಇಟ್ ವಾಸ್ ನ್ಯಾಷನಲೈಸ್ಡ್, ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 2 ಜೂನ್ 1956. 1 ವರ್ಷದ ನಂತರ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಭಾರತ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಮುಂಬೈ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಕೇಳಿದ್ರು, ಅದು ಕೂಡ ಮುಂಬೈ ಇರುವಂಥದ್ದು. ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸನ್ನು ಕೇಳ್ತಾನೆ, ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರದಲ್ಲಿನ ನಾರಿಮನ್ ಹೌಸ್ ಪಕ್ಕ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಇದೆ. ನಂತರ
ಒಂದಷ್ಟು ಹಿನ್ನೆಲೆಯನ್ನು ಅಥವಾ ಇತಿಹಾಸವನ್ನು ನಾವು ನೋಡೋದಾದರೆ ಮೊಟ್ಟ ಮೊದಲ ಮುಖ್ಯಸ್ಥರು ಯಾರು? ಹೂ ವಾಸ್ ದ ಫಸ್ಟ್ ಚೀಫ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಜಾನ್ ಮತಾಯಿ. ಜಾನ್ ಮತಾಯಿ. ಹೂ ಇಸ್ ಜಾನ್ ಮತಾಯಿ? ಈ ಜಾನ್ ಮತಾಯಿ ಅಂದರೆ ಯಾರು? ನಮ್ಮ ಭಾರತ ದೇಶದ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲ ರೈಲ್ವೆ ಮಂತ್ರಿಯಾಗಿ ಕಾರ್ಯವನ್ನು ಮಾಡ್ತಾರೆ. ಮೊಟ್ಟ ಮೊದಲ ರೈಲ್ವೆ ಮಂತ್ರಿ ಯಾರು ಅಂತ ಹೇಳಿ ಕೇಳಿದ್ರೆ, ಹೂ ವಾಸ್ ದ ಫಸ್ಟ್ ರೈಲ್ವೆ ಮಿನಿಸ್ಟರ್ ಇನ್ ಇಂಡಿಯಾ? ಜಾನ್ ಮತಾಯಿ. ಓಕೆ, ಆ್ಯಂಡ್ ಅಗೈನ್ he worked as a second finance minister between 1949 to 51. He worked as a finance minister. ಹಣಕಾಸು ಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಯಾರು? ಜಾನ್ ಮತಾಯಿ. And one more point is that he was the first person who present the budget. Which budget? The railway budget. The first person, ಜಾನ್ ಮತಾಯಿ, ಪ್ರೆಸೆಂಟೆಡ್ ರೈಲ್ವೆ ಬಡ್ಜೆಟ್ ಇನ್ ಪಾರ್ಲಿಮೆಂಟ್. ಸಂಸತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಡ್ಜೆಟನ್ನು, ಆಯವ್ಯಯವನ್ನು ಮಂಡಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಜಾನ್ ಮತಾಯಿ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ, ನೀವು ನೆನ್ಪಿಟ್ಕೊಳ್ಳಿ. ನಂತರ ಮೊದಲ ಮಹಿಳಾ ಮುಖ್ಯಸ್ಥರು ಯಾರು? ಹೂ ಈಸ್ ದ ಫಸ್ಟ್ ವುಮೆನ್ ಚೀಫ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಸೊ ಯಾರು ಅಂತ ಹೇಳಿದ್ರೆ ಅರುಂಧತಿ ಭಟ್ಟಾಚಾರ್ಯ. ಅರುಂಧತಿ ಭಟ್ಟಾಚಾರ್ಯ ಈಸ್ ದ ಫಸ್ಟ್ ವುಮೆನ್ ಚೀಫ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವರು 24th ಚೀಫ್ ಆಗ್ತಾರೆ. ಶಿ ಇಸ್ ದ 24th ಚೀಫ್ ಆಗ್ತಾರೆ. ಹಾಗಾದರೆ 25th ಚೀಫ್ ಯಾರು ಅಂತ ಹೇಳಿದ್ರೆ ಇಂದಿನ ಮುಖ್ಯಸ್ಥರು ರಜನೀಶ್ ಕುಮಾರ್. ರಜನೀಶ್ ಕುಮಾರ್, ದ ಪ್ರೆಸೆಂಟ್ ಚೀಫ್ ರಜನೀಶ್ ಕುಮಾರ್ ಇಸ್ ದ ಹಾಕ್ತಾರೆ. ನಂತರ ನೋಡಿ, ಇವರು ಅಪಾಯಿಂಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 2017 ಅಕ್ಟೋಬರ್ 7th, ಸುಮಾರು 3 ವರ್ಷಗಳ ಹಿಂದೆ. ಹಾಗಾದರೆ ಇವರು ರಿಟೈರ್ಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ 2020 ಅಕ್ಟೋಬರ್ 7, ಮೀನ್ಸ್ ಟುಡೇ, ಇವತ್ತು. ಸೊ ಇವತ್ತು ಅಕ್ಟೋಬರ್ 7, 2020 ಆಗಿದೆ. ಹಾಗಾಗಿ ಇಂದಿನ ಮುಖ್ಯಸ್ಥರು ರಜನೀಶ್ ಕುಮಾರ್ ಏನಿದ್ದಾರೆ, ಇವರು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ರಜನೀಶ್ ಕುಮಾರ್ ಈಸ್ ರಿಟೈರ್ಡ್ ಟುಡೇ. ಓಕೆ, ಸೊ ದೆನ್ ಹೂ ಇಸ್ ದ ನೆಕ್ಸ್ಟ್ ಚೀಫ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ದಿನೇಶ್ ಕುಮಾರ್ ಕರ್. ದಿನೇಶ್ ಕುಮಾರ್ ಕರ್. ದಿನೇಶ್ ಕುಮಾರ್ ಕರ್ ಈಸ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಚೀಫ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ಇವತ್ತೇ ಅವರು ಚಾರ್ಜ್ ಮಾಡ್ತಾ ಇರೋದ್ರಿಂದ, ಅಥವಾ ಇವತ್ತೇ ಅವರು ಚಾರ್ಜನ್ನು ಟೇಕ್ ಆಫ್ ಮಾಡ್ಕೊಳ್ತಾ ಇರೋದ್ರಿಂದ ಈ ದಿನೇಶ್ ಕುಮಾರ್ ಕರ್ ಅವರು ಇಂದಿನಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಆಗ್ತಾರೆ. ನೆಕ್ಸ್ಟ್, ಸೊ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಹಿನ್ನೆಲೆ ಅಥವಾ ಹೆಗ್ಗಳಿಕೆ ಏನೇನಂತ ಹೇಳಿ ನೋಡಿದ್ರೆ, ಉನ್ನತಿ ಕ್ರೆಡಿಟ್ ಕಾರ್ಡ್. Okay, Unnati credit card introduced by the State Bank of India on 2017. What is the speciality of this one? So this Unnati credit card is only for the current account holders who has 25,000 deposit in their account. Next is that YONO. What is this YONO? It is the special mobile banking of the State Bank of India. What is the slogan of this one? Nimage matra beku. Means you only need one. You only need one is the expansion or meaning of the YONO slogan. Okay, what is this? This is the mobile application. Okay, or mobile app ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಆಗಿರುವಂತಹ ಡಿಜಿಟಲೀಕರಣ ಏನಿದೆ ಅದನ್ನು ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಇದು ನೋಡಿ, ಲೋಗೋನ ಚೇಂಜ್ ಮಾಡಿದ್ದಾರೆ, ಕಲರ್ಗಳನ್ನು. ನಂತರ ಮರ್ಜಿಂಗ್. ಏನು ಮರ್ಜಿಂಗ್ ಅಂತ ಹೇಳಿದ್ರೆ, ವಿಲೀನ ಅಂತ ಅಂದರೆ ಏನು? ಇದು ಒಂದು ಐತಿಹಾಸಿಕ ಮೈಲಿಗಲ್ಲಾಗುವಂತಹ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಈ ಒಂದು ಟಾಪಿಕಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ವಾಟ್ ಈಸ್ ದ ಮೀನಿಂಗ್ ಆಫ್ ಮರ್ಜಿಂಗ್? ವಿಲೀನ ಅಂದರೆ ಏನು ಅಂತ ಹೇಳಿದ್ರೆ, ವಿಲೀನ ಅಂದರೆ ಎರಡು ಕಂಪನಿಗಳನ್ನು ಒಂದು ಕಂಪನಿಯಲ್ಲಿ ಸಂಯೋಜಿಸುವುದು. ವಾಟ್ ಈಸ್ ದ ಮೀನಿಂಗ್ ಆಫ್ ಮರ್ಜಿಂಗ್? ಮರ್ಜರ್ ಮೀನ್ಸ್ ಕಾಂಬಿನೇಷನ್ ಆಫ್ 2 ಕಂಪನೀಸ್ ಇಂಟು 1 ಕಂಪನಿ ಅಂತ ತಗೊಂಡಿದ್ದೀವಿ. ಆದರೆ ಇಲ್ಲಿ ಮರ್ಜಿಂಗ್ ಆಗಿರೋದು ಕಂಪನಿಗಳಲ್ಲ, ಬ್ಯಾಂಕ್ಗಳು. ಯಾವುದು?
ಬ್ಯಾಂಕುಗಳು ಇಲ್ಲಿ ಮರ್ಜಿಂಗ್ ಆಗಿರೋದ್ರಿಂದ ಆ ಒಂದು ಕಂಪನಿಯವನ ಹೆಸರನ್ನು ತೆಗೆದ್ರೆ, ಆ ಪದವನ್ನು ತೆಗೆದ್ರೆ ಬ್ಯಾಂಕುಗಳಂತ ಹೇಳಿ ನಾವು ಆ್ಯಡ್ ಮಾಡ್ಬೋದು. ಯಾವುದೆಲ್ಲ ಬ್ಯಾಂಕುಗಳು ಮರ್ಜ್ ಆಗಿದ್ದಾವೆ, ಯಾವುದೆಲ್ಲ ಬ್ಯಾಂಕುಗಳು ವಿಲೀನ ಆಗಿದೆ ಅಂತ ಹೇಳಿ ನೋಡೋದಾದ್ರೆ, ಲೆಟ್ ಅಸ್ ಸಿ ದಿಸ್ ಒನ್. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್. ಓಕೆ, ದೀಸ್ ಬ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಇಸ್ ದಟ್ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಆ್ಯಂಡ್ ಜೈಪುರ್. ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಆ್ಯಂಡ್ ಜೈಪುರ್ ಇದೆಯಲ್ಲ, ಇದು ಸ್ವಲ್ಪ ಸ್ಪೆಷಾಲಿಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 1963ಯಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರು ಮತ್ತು ಜೈಪುರ ಎರಡೂ ಬ್ಯಾಂಕ್ಗಳು ವಿಲೀನ ಆಗ್ತವೆ. ಯಾವಾಗ? 1963ಯಲ್ಲಿ. ಸೊ ಇದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಯಾವ್ಯಾವ ಬ್ಯಾಂಕ್ಗಳು ಯಾವಾಗ ಮತ್ತೆ ಒಂದು ವಿಲೀನ ಆಗ್ತದೆ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಲೆಟ್ ಅಸ್ ಸಿ ದ ಮರ್ಜರ್ಸ್ ಆಫ್ ದ ಬ್ಯಾಂಕಿಂಗ್ಸ್. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ 2008ಅಲ್ಲೇ ಸ್ಟಾರ್ಟ್ ಆಗ್ತದೆ. 2008ಅಲ್ಲಿ August 13th ಸೊ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ ಮರ್ಜ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ 2010ನಲ್ಲಿ ಈ ಒಂದು ಬ್ಯಾಂಕು ಮರ್ಜ್ ಆಗ್ತದೆ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್. ನೋಡಿ, ಈ ಎರಡು ಬ್ಯಾಂಕ್ಗಳು ಮೊದಲು ಟ್ರಯಲ್ ಆಗೋಗುತ್ತೆ. ನಂತರ ಒಟ್ಟಿಗೆ ಇಷ್ಟು 6 ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗುತ್ತೆ, ವಿಲೀನಗೊಳ್ಳುತ್ತೆ. ಆದರೆ ಇದರೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಂಡಿಯನ್ ವುಮೆನ್ಸ್ ಬ್ಯಾಂಕ್ ಏನಿದೆ ಅಂದ್ರೆ ಭಾರತೀಯ ಮಹಿಳಾ ಬ್ಯಾಂಕ್ ಏನಿದೆ, ಇದು ಒಂದು ಮಾತ್ರ ಇದೊಂದು ಮಾತ್ರ ಸ್ಪೆಷಲ್ ಆಗಿರುವಂತಹ ಬ್ಯಾಂಕು. ಇಟ್ಸ್ ನಾಟ್ ಎ ಅಸೋಸಿಯೇಟ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಸಹವರ್ತಿ ಬ್ಯಾಂಕ್ ಅಲ್ಲ, ಇದು ಸ್ಪೆಷಲ್ ಆಗಿರುವಂತಹ ಬ್ಯಾಂಕು. ಇದನ್ನ ಮುಂದೆ ನಾವು ನೋಡೋಣ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್ ಅಂಡ್ ಬಿಕನೇರ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, these banks are merged on same day 2017 April 1st. ಸೊ ನಮ್ಮ ಆರ್ಥಿಕ ವರ್ಷ ಏನು ಶುರುವಾಗುತ್ತೆ ಏಪ್ರಿಲ್ 1st, ಸೊ 3 ವರ್ಷಗಳ ಹಿಂದೆ ಈ 5 ಬ್ಯಾಂಕ್ಗಳು ಮರ್ಜ್ ಆಗೋದಕ್ಕೆ ಶುರುವಾಗ್ತವೆ. ಓಕೆ, ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಈ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಟ್ರಾವಂಕೂರು, ಜೈಪುರು, ಪಾಟಿಯಾಲ ಇವುಗಳಲ್ಲಿ ಯಾವುದು ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ ನಾವು ತಗೊಂಡ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸೊ ಲೆಟ್ ಅಸ್ ಸಿ ದ information about State Bank of Mysore. State Bank of Mysore started in 1913 in Bangalore. Okay, so sponsors ಯಾರು ಅದನ್ನು ಸ್ಥಾಪನೆ ಮಾಡಿದ್ರು? Who are the organizer? ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತದೆ. ಇದೊಂದು ಕರ್ನಾಟಕದ ಬ್ಯಾಂಕು, ಮಿಕ್ಕುಳಿದಂಥದ್ದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ನಂತರ ನಾವು ನೋಡ್ತಾ ಬರೋಣ. ಸೊ ಏನು ಕಾರಣ, ಮರ್ಜ್ ಆಗ್ಲಿಕ್ಕೆ ಕಾರಣಗಳೇನು, ಯಾವುದು ಎಸ್ಪೆಷಲಿ ಈ 5 ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಮರ್ಜ್ ಆಗ್ಲಿಕ್ಕೆ ಕಾರಣ? ವಾಟ್ ಆರ್ ದ ಮೇನ್ ಕಾಸಸ್ ಟು ಮರ್ಜ್ ಇನ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಅನಾರೋಗ್ಯಕರ ಸ್ಪರ್ಧೆಯನ್ನು ಕಡಿಮೆ ಮಾಡುವಂಥದ್ದು. ಏನು ಅನಾರೋಗ್ಯ ಸ್ಪರ್ಧೆ ಏನಿದೆ, ಬ್ಯಾಂಕುಗಳ ನಡುವೆ ಕಿತ್ತಾಟ ಏನಿದೆ, ಆರ್ಥಿಕ ಪೈಪೋಟಿಗಳೇನಿದೆ, ಅವುಗಳನ್ನು ಕಡಿಮೆ ಮಾಡುವಂತಹ ಮೊಟ್ಟ ಮೊದಲ ಉದ್ದೇಶವನ್ನು ಒಳಗೊಂಡಿರುವಂಥದ್ದು. ಟು ಡಿಕ್ರೀಸ್ ಅನ್ಹೆಲ್ತಿ ಕಾಂಪಿಟೇಷನ್ ಅಮಾಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೊ ದೆರ್ ಇಸ್ ನೋ ಕ್ವಶನ್ ಆಫ್ ದಿ ಪ್ರೈವೇಟ್ ಸೆಕ್ಟರ್. ಇಲ್ಲಿ ಪ್ರೈವೇಟ್ ಸೆಕ್ಟರ್ ಖಾಸಗಿ ಬ್ಯಾಂಕುಗಳ ಬಗ್ಗೆ ಮಾತಾಡೋದಿಲ್ಲ ನಾವು. ಏನಿದ್ರು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ. ಸೊ ಇಟ್ ಈಸ್ ಓನ್ಲಿ ಪಾಸಿಬಲ್ ಫ್ರಮ್ ಲಾರ್ಜ್ ಬ್ಯಾಂಕ್ಸ್ ಟು ಪ್ರೊವೈಡ್ ಲೋನ್ಸ್ ಅಡಿಕ್ವೇಟ್ಲಿ. ಅಂದ್ರೆ ಸಾಲಗಳನ್ನು ಸಮರ್ಪಕವಾಗಿ ನೀಡಲು ದೊಡ್ಡ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ. ಹೌದು, ಒಂದು ಬೃಹತ್ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ, ಒಂದು ಬೃಹತ್ ರೀತಿಯಾದಂತಹ ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಬೃಹತ್ ಗಾತ್ರದ ಬಂಡವಾಳವೇ ಹೊರತು ಸಣ್ಣ ಪ್ರಮಾಣದಲ್ಲ. ಹಾಗಾಗಿ ಸಣ್ಣ ಸಣ್ಣ ಬ್ಯಾಂಕ್ಗಳು, ಆಲ್ರೆಡಿ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳು ದೊಡ್ಡ ಗಾತ್ರದ ಬೃಹತ್ ಗಾತ್ರದ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಂಡವಾಳದ ಕೇಂದ್ರೀಕರಣಕ್ಕೋಸ್ಕರ, ಬಂಡವಾಳವನ್ನ ಹೆಚ್ಚು ಮಾಡಲಿಕ್ಕೋಸ್ಕರ ಬ್ಯಾಂಕ್ಗಳ ವಿಲೀನ ಕಾರ್ಯಕ್ರಮ ಅನ್ನೋದು ಶುರುವಾಗ್ತದೆ. ಸೊ ಲಾರ್ಜ್ ಬ್ಯಾಂಕ್ಸ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಸರ್ವ್ ರೂರಲ್ ಏರಿಯಾಸ್ ಮೋರ್ ಎಫಿಷಿಯೆಂಟ್ಲಿ ಲೈಕ್ RRBs. ಅಂದ್ರೆ ಏನು, ಗ್ರಾಮೀಣ ಬ್ಯಾಂಕುಗಳಿಗೆ ಹೆಚ್ಚು ಸಶಕ್ತವಾಗಿ ಸೇವೆ ನೀಡಲು ದೊಡ್ಡ ಬ್ಯಾಂಕುಗಳು ಸಾಮರ್ಥ್ಯವನ್ನು ಹೊಂದಿರ್ತವೆ ಹೊರತು ಸಣ್ಣ ಬ್ಯಾಂಕುಗಳಲ್ಲ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಗಾಗಿರ್ಬೋದು, ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಅಥವಾ ಇತರೆ ಚಟುವಟಿಕೆಗಳಿಗೆ, ಯಾವುದಕ್ಕೆ, ಗ್ರಾಮೀಣ ಅಭಿವೃದ್ಧಿಗಾಗಿರ್ಬೋದು, ಇವುಗಳಿಗೆ ಹಣಕಾಸಿನ ವ್ಯವಸ್ಥೆ ಅಥವಾ ಹಣಕಾಸಿನ ಸೌಲಭ್ಯನ ಒದಗಿಸಬೇಕು ಅಂತಂದ್ರೆ ಅವುಗಳು ಯಾವುಗಳಿಂದ ಸಾಧ್ಯ ಅಂತ ಹೇಳಿದ್ರೆ ದೊಡ್ಡ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ ಆಗುತ್ತೆ, ಸಣ್ಣ ಬ್ಯಾಂಕ್ಗಳಿಂದ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಲೀನ ಕಾರ್ಯಕ್ರಮ ಅನ್ನೋದು ಶುರುವಾಗುವಂಥದ್ದು. ಅದರ ಜೊತೆಗೆ
ಸೊ ಸಮಸ್ಯೆಯಿಂದ ಬಳಲುತ್ತಿರುವ 5 ಬ್ಯಾಂಕುಗಳಿಗೆ ಇದರಿಂದ ಸ್ವಲ್ಪ ನಿರಾಳವಾಗಿದೆ. ಅಂದರೆ ಸೊ ವಾಟ್ ಆರ್ ದ ಬ್ಯಾಂಕ್ಸ್? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಟ್ರಾವಂಕೂರು, ಬಿಗನೇರು ಮತ್ತು ಮೈಸೂರು, ಇವೆಲ್ಲ ಬ್ಯಾಂಕ್ಗಳೇನಿದ್ದಾವೆ ಇವೆಲ್ಲ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇತ್ತು. ಯಾವುದರಿಂದ ಅಂತ ಹೇಳಿದ್ರೆ ನಾನ್ ರೀಪೇಮೆಂಟ್ ಲೋನಿಂದ ಸಾಲವನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು, ಉದ್ಯಮಿಗಳು ಮತ್ತೆ ಮರುಪಾವತಿ ಮಾಡದೆ ಆ ಒಂದು ಹಣದಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇರುತ್ತೆ. ಆ ಆರ್ಥಿಕ ಸಮಸ್ಯೆಯಿಂದ ದೂರ ಮಾಡಲಿಕ್ಕೆ ವಿಲೀನ ಕಾರ್ಯಕ್ರಮ ಶುರುವಾಗ್ತದೆ. ನೆಕ್ಸ್ಟ್, ದ ಮರ್ಜರ್ ಹ್ಯಾಸ್ ಬೀನ್ necessitated on account of change in banking environment due to emergence of new area for compliance like Basel III, risk management etc., which required heavy investment on technology and compliance. ಓಕೆ, ಸೊ ಕೊನೆಯದಾಗಿ ನಾವು ನೋಡೋದಾದ್ರೆ ತಂತ್ರಜ್ಞಾನ ಮತ್ತು ಅನುಸರಣೆಯ ಮೇಲೆ ಭಾರಿ ಹೂಡಿಕೆ ಅಗತ್ಯವಿರುವ ಬಾಸೆಲ್ 3 ಅಪಾಯ ನಿರ್ವಹಣೆ ಇತ್ಯಾದಿಗಳ ಅನುಸರಣೆಗಾಗಿ ಹೊಸ ಪ್ರದೇಶದ ಹೊರಹೊಮ್ಮುವಿಕೆಯಿಂದಾಗಿ ಬ್ಯಾಂಕಿಂಗ್ ಪರಿಸರದಲ್ಲಿನ ಬದಲಾವಣೆ ಕಾರಣದಿಂದಾಗಿ ವಿಲೀನ ಅಗತ್ಯವಾಗಿದೆ. ಈ ಬ್ಯಾಸೆಲ್ 3 ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬೃಹತ್ ಗಾತ್ರದ ಬ್ಯಾಂಕುಗಳ ಅವಶ್ಯಕತೆ ಇರೋದ್ರಿಂದ ಈ ಒಂದು ವಿಲೀನ ಕಾರ್ಯ ಅನ್ನೋದು ನಡೆದಿದೆ ಸ್ನೇಹಿತರೆ. ನಂತರ ಅದರ ಅನುಕೂಲಗಳೇನು? ವಿಲೀನ ಕಾರ್ಯಕ್ರಮ ಆದರೆ ಅನುಕೂಲ ಏನಾಗ್ತದೆ ಅಂತ ಹೇಳಿದ್ರೆ SBIನ ಮೌಲ್ಯ ಸುಮಾರು 37 ಲಕ್ಷ ಕೋಟಿಗಳಾಗಿದೆ. ವಾಟ್ ಎವರ್ ದ ಇನ್ವೆಸ್ಟ್ಮೆಂಟ್, ವಾಟ್ ಎವರ್ ದ ಫಂಡ್, ವಾಟ್ ಎವರ್ ದ ವರ್ತ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದಟ್ 37 lakh crores. ಕೆಪಾಸಿಟಿ ಜಾಸ್ತಿ ಆಯಿತು. ಮೊದಲಿದ್ದಂತಹ ಒಂದು ವರ್ತ್ ಏನಿದೆ, ಅದರ ಮೌಲ್ಯ ಏನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಈಗ ಅತಿ ಹೆಚ್ಚಾಗಿದೆ. ಕಾರಣ ಇನ್ನುಳಿದಂತಹ ಬ್ಯಾಂಕುಗಳ ವಿಲೀನ ಕಾರ್ಯಕ್ರಮದಿಂದ. ಈ ಮೂಲಕ SBI ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್ ಪಟ್ಟಿಯಲ್ಲಿ ಸೇರಿದೆ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮ ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕ್ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಆರ್ ಬಿಗ್ಗೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ? ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎರಡನೇ ಆಪ್ಷನ್ ಇಲ್ಲ, ಯಾವುದೂ ಇಲ್ಲ. ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ. ಫೈನ್. Next, on the other hand, the merger of SBI fellow banks, customers get better facilities and finances. Of course, ಏನು ಈ ಬ್ಯಾಂಕುಗಳ ಸಹವರ್ತಿ ಬ್ಯಾಂಕುಗಳ ವಿಲೀನ ಕಾರ್ಯಕ್ರಮದಿಂದ ಏನಾಗ್ತದೆ, ಒಂದೆಡೆ ಗ್ರಾಹಕರಿಗೆ ಉತ್ತಮ ಸೌಲಭ್ಯ ದೊರೆಯುತ್ತದೆ. ಓಕೆ, ಸಹವರ್ತಿ ಬ್ಯಾಂಕುಗಳಿಂದ ಬ್ಯಾಂಕುಗಳಿಂದ ಗ್ರಾಹಕರು, ಕಸ್ಟಮರ್ಸ್ ಏನಿದ್ದಾರೆ ಅವರಿಗೆ ಅತ್ಯುತ್ತಮವಾದಂತಹ ಒಂದು ಸೇವೆ, ಒಂದು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡಬಹುದು. ನೆಕ್ಸ್ಟ್, ದ ಲಿಕ್ವಿಡಿಟಿ ಪ್ರಾಬ್ಲಮ್ ಹ್ಯಾಸ್ ಬೀನ್ ಅಲಿವಿಯೇಟೆಡ್. ಎಸ್, ಈ ಹಣಕಾಸು ದ್ರವ್ಯತೆಯ ಸಮಸ್ಯೆ ಏನಾಗುತ್ತೆ, ನಿವಾರಣೆಯಾಗ್ತದೆ. ನಾವು ಬ್ಯಾಂಕ್ಗಳಲ್ಲಿ ಲೋನನ್ನು ಸಲೀಸಾಗಿ ನಾವು ತೆಗೆದುಕೋಬಹುದು. ನಾವು ಬ್ಯಾಂಕ್ಗಳ ಜೊತೆಗೆ ಒಡನಾಟವನ್ನು ಮಾಡ್ಬೋದು, ಬ್ಯಾಂಕ್ಗಳ ಜೊತೆಗೆ ಆರ್ಥಿಕ ವ್ಯವಹಾರಗಳನ್ನು ಮಾಡ್ಬೋದು. ಯಾವಾಗ ಒಂದು ದೊಡ್ಡ ಬ್ಯಾಂಕ್ ಇದೆ. ಯಾಕೆಂತ ಹೇಳ್ತೀನಿ ನೋಡಿ, ಒಬ್ಬ ವ್ಯಕ್ತಿ ಹತ್ರ 1,000 ರೂಪಾಯಿ ಇದೆ, ಅವನು 10 ರೂಪಾಯಿ ಕಳ್ಕೊತಾನೆ, ಅವನಿಗೆ ಬೇಜಾರು ಅನ್ಸಲ್ಲ. ಯಾಕೆಂದ್ರೆ ಅವನ ಹತ್ರ 1,000 ರೂಪಾಯಿ ಇದೆ. ಅದೇ ಒಬ್ಬ ವ್ಯಕ್ತಿ ಹತ್ರ 100 ರೂಪಾಯಿ ಇದೆ, ಅವನ ಹತ್ರ 1 ರೂಪಾಯಿ ಕಳ್ಕೊಂಡ್ರು ಕೂಡ ಖಂಡಿತ ಅವನು ಬೇಜಾರಾಗ್ತಾನೆ. ಯಾಕಂದ್ರೆ ಅವನ ಹತ್ರ ಇರೋ ಬಂಡವಾಳ ಬಹಳ ಕಡಿಮೆ. ನೀವು ಚಿಕ್ಕ ಮಕ್ಕಳನ್ನ ನೋಡಿ, ಅವ್ರಿಗೆ 1 ರೂಪಾಯಿ ಕೊಟ್ಟರು 1,000 ಕೊಟ್ಟಂಗೆ ಇರುತ್ತೆ ಫೀಲಿಂಗ್ಸು. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಇರುವಂಥ ಹಣದ ಸಂಗ್ರಹ ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಅದಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ. ಅದೇ ಈಗ ನನ್ನ ಜೋಬಲ್ಲಿಂದ 10 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಹೋಗ್ಲಿ ಬಿಡು ಅಂತ ಹೇಳ್ತೀವಿ. ಯಾಕೆ? ಬಿಕಾಸ್ ಐ ಹ್ಯಾವ್ ಮೋರ್ ದೆನ್ ದಟ್. ಸೊ ದಿಸ್ ಇಸ್ ದ ಎಮೋಷನ್, ದಿಸ್ ಇಸ್ ದ ಫೀಲಿಂಗ್ ಆಫ್ ದ ಫಿನಾನ್ಷಿಯಲ್ ಆಂಗಲ್. ಸೊ ನೆಕ್ಸ್ಟ್, ಸೊ ವಿಲೀನಗೊಂಡ ನಂತರ ಏನಾಯ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಬ್ಯಾಂಕುಗಳ ಕ್ಷೇತ್ರದಲ್ಲಿ ಏನೆಲ್ಲ ಪರಿಣಾಮ ಆಯಿತು ಅಂತ ಹೇಳಿದ್ರೆ, ಅತಿ ದೊಡ್ಡ ಸಾರ್ವಜನಿಕ ವಲಯ ಬ್ಯಾಂಕ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಹೆಚ್ಚಿನ ಬ್ಯಾಂಕಿಂಗ್ ಶಾಖೆಗಳನ್ನು ಒಳಗೊಂಡಿರುವಂತಹ ಏಕೈಕ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟು? ಸುಮಾರು 28,000ಕ್ಕಿಂತ ಹೆಚ್ಚು. ಓಕೆ, ಸುಮಾರು 28,000ಕ್ಕಿಂತ ಹೆಚ್ಚು ಶಾಖೆಗಳು, ಬ್ರಾಂಚಸ್ ಅನ್ನು ಒಳಗೊಂಡಿದೆ. ಅದಾದ ನಂತರ ಸುಮಾರು 58,000ಕ್ಕಿಂತ ಹೆಚ್ಚು ATMಗಳನ್ನು ಒಳಗೊಂಡಿರುವಂಥ ಏಕೈಕ ಬ್ಯಾಂಕ್ ಯಾವುದು ಅಂತ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಮೋರ್ ದೆನ್ 28,000 ಬ್ರಾಂಚಸ್ ಆ್ಯಂಡ್ 58,000 more than 58,000 ಆಫ್ ದಿ ATM centers. So that's why State Bank of India stands in the number 1 place. Next, according to the Economic Survey of India for 2019 and 20, okay, SBI is the only bank in India to be ranked 55th in the list of world banks. Yes, ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ಬ್ಯಾಂಕುಗಳ ಪಟ್ಟಿಯಲ್ಲಿ
ಭಾರತದಿಂದ ಸ್ಪರ್ಧಿಸಿದಂತಹ ಏಕೈಕ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟನೇ ಸ್ಥಾನದಲ್ಲಿ ನಿಂತಿದೆ? ಅದು 55ನೇ ಸ್ಥಾನದಲ್ಲಿ ನಿಂತಿರುವಂಥದ್ದು. 2019-20 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಹೇಳ್ತಾರೆ ಭಾರತದಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗುತ್ತೆ. ಜೊತೆಗೆ ಜಗತ್ತಿನ ಅನೇಕ ಅಥವಾ ದೊಡ್ಡ ಬ್ಯಾಂಕುಗಳ ಪಟ್ಟಿಯಲ್ಲಿ ಭಾರತದಿಂದ ಸ್ಪರ್ಧಿಸಿದಂತಹ ಅಥವಾ ನಿಂತಿರುವಂತಹ ಏಕೈಕ ಬ್ಯಾಂಕ್ ಯಾವುದು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 55ನೇ ಪ್ಲೇಸಲ್ಲಿ ನಿಂತಿರುವಂಥದ್ದು. ಟಾಪ್ 100ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 55th ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ. ಹಾಗಾದರೆ ಟಾಪ್ 5 ಯಾವುದು ಅಂತ ಹೇಳಿದ್ರೆ ಎಲ್ಲ 5 ಬ್ಯಾಂಕ್ಗಳು ಚೀನಾ ದೇಶಕ್ಕೆ ಸೀಮಿತವಾಗಿರುವಂಥದ್ದು. ಸೊ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಯಾವೆಲ್ಲ ಬ್ಯಾಂಕ್ಗಳು ವಿಲೀನ ಆಗ್ತವೆ ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಗೆ? ಇಲ್ಲಿವರೆಗೂ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಸ್ಟಾರ್ಟ್ ಮಾಡಿದ್ವಿ, ಅದಾದ ನಂತರ ಈ ವಿಲೀನ ಕಾರ್ಯ ಅಲ್ಲಿಗೆ ನಿಂತಿಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ನಿಂತಿಲ್ಲ. ಅದಾದ ನಂತರ ಅನೇಕ ಬ್ಯಾಂಕ್ಗಳಿದಾವೆ ನಮ್ಮಲ್ಲಿ, ಅನೇಕ ಸಾರ್ವಜನಿಕ ಬ್ಯಾಂಕುಗಳು. 1969ರಲ್ಲಿ 14 ಬ್ಯಾಂಕ್ಗಳು, 1980ರಲ್ಲಿ 6 ಬ್ಯಾಂಕ್ಗಳು, ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 14 + 6 20 ಪ್ಲಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 21 ಬ್ಯಾಂಕು ನಮ್ಮ ದೇಶದಲ್ಲಿ ರಾಷ್ಟ್ರೀಕರಣ ಆಗಿರುವಂತಹ ಬ್ಯಾಂಕುಗಳು. ಆ ಅನೇಕ ಬ್ಯಾಂಕುಗಳನ್ನು ವಿಲೀನ ಕಾರ್ಯವನ್ನು ಶುರು ಮಾಡ್ತದೆ ಭಾರತ ಸರ್ಕಾರ. ಓಕೆ, ಸೊ ಅದನ್ನು ನೋಡೋಣ ಒಂದೊಂದಾಗಿ. ನಾವು ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ 2019 ಏಪ್ರಿಲ್ 1ರಂದು ಬ್ಯಾಂಕ್ ಆಫ್ ಬರೋಡಾ ಏನು ಇದನ್ನು ನಾವು 3 ಪವರ್ಸ್ ಅಂತ ಹೇಳಿ ಕರಿತೇವೆ. 3 ಪವರ್ಸ್ ಬ್ಯಾಂಕ್ ಆಫ್ ಬರೋಡಾನ 3 ಪವರ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ವಿಜಯ ಬ್ಯಾಂಕು ಮತ್ತೆ ದೇನಾ ಬ್ಯಾಂಕು. ವಿಜಯ ಬ್ಯಾಂಕು ಕರ್ನಾಟಕದ್ದು, ನೆನ್ಪಿಟ್ಕೊಳ್ಳಿ. ಬೆಂಗಳೂರಿನಲ್ಲೇ ಇದು ಬ್ರಾಂಚಸ್ ಇರುವಂಥದ್ದು. ಸೊ ಇದು ಸ್ಥಾಪನೆ ಆಗಿದ್ದು ಮಂಗಳೂರಲ್ಲೇ, ಬಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದೆ. ವಿಜಯ ಬ್ಯಾಂಕು ಕರ್ನಾಟಕದ್ದು, ದೇನಾ ಬ್ಯಾಂಕು ಉತ್ತರ ಭಾರತದ್ದು. ಆಯ್ತಾ? ಸೊ ಈ 2 ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬರೋಡಾದೊಂದಿಗೆ 2019 ಏಪ್ರಿಲ್ 1ರಂದು ವಿಲೀನ ಆಗ್ತದೆ. ಇದು ಫಸ್ಟ್ ಆಗ್ತದೆ ಸ್ನೇಹಿತರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಮರ್ಜ್ ಆಗಿರೋ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ. ನಂತರ ನಾವು ನೋಡಿದ್ರೆ ಭಾರತದಲ್ಲಿ ಒಂದು ಬ್ಯಾಂಕಿಂಗ್ ಕ್ಷೇತ್ರ ಒಂದು ರೆವಲ್ಯೂಷನ್, ಒಂದು ಕ್ರಾಂತಿನೇ ಆಗುತ್ತೆ. ಅದೇ ಮೆಗಾ 10 ಬ್ಯಾಂಕ್ ಮರ್ಜರ್, ಮೆಗಾ 10 ಬ್ಯಾಂಕುಗಳ ವಿಲೀನ ಅಂತ ಹೇಳಿ ನಾವು ಕರಿತೀವಿ. 1 ಏಪ್ರಿಲ್ 2020. ಸೊ ಹಾಗಾಗಲೇ ನಮ್ಮಲ್ಲಿ ಕೊರೋನಾ ಶುರುವಾಗಿತ್ತು, ಲಾಕ್ಡೌನ್ ಶುರುವಾಗಿತ್ತು. ಅಂಥ ಸಂದರ್ಭದಲ್ಲೇ ಈ ಬ್ಯಾಂಕ್ಗಳ ವಿಲೀನ ಕಾರ್ಯಕ್ರಮ ಅದ್ರ ಪಾಡ್ಗದಿ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಸುಮಾರು ಜನಗಳಿಗೆ, ಸಾರ್ವಜನಿಕರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ತರಗತಿಯಿಂದ ಅವ್ರಿಗೊಂದಷ್ಟು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗ್ತದೆ ಸ್ನೇಹಿತರೆ. ಯಾವೆಲ್ಲ ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ ಅಂತ ಹೇಳಿ ನಾವು ನೋಡ್ತಾ ಬಂದ್ರೆ, ಮೊದಲನೇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಎರಡನೇದು ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಮತ್ತೆ ಇಂಡಿಯನ್ ಬ್ಯಾಂಕ್. ಈ 4 ಬ್ಯಾಂಕ್ಗಳೊಂದಿಗೆ ಯಾವೆಲ್ಲ ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ ಅಂತ ಹೇಳಿ ನಾವು ಅರ್ಥ ಮಾಡ್ರೆ, ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆಗೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತೆ ಯುನೈಟೆಡ್ ಬ್ಯಾಂಕ್. Okay, so Oriental Bank of Commerce and United Banks, both banks are merged with the Punjab National Bank. Punjab National Bank is one of the oldest bank in India. Okay, Lala Lajpat Rai ಅವರ ಒಂದು ಮುಂದಾಳತ್ವದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋದು ಪಂಜಾಬ್ ಅಲ್ಲಿ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಕೆನರಾ ಬ್ಯಾಂಕ್. ಸೊ ಸಿಂಡಿಕೇಟ್ ಬ್ಯಾಂಕ್ ನೋಡಿ, ಕೆನರಾ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ 2 ಕರ್ನಾಟಕದ್ದೇ. ಕೆನರಾ ಬ್ಯಾಂಕ್ ಬಂದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದೆ. ಆಯ್ತಾ? ಸಿಂಡಿಕೇಟ್ ಬ್ಯಾಂಕ್ ಬಂದು ಸೊ ಉಡುಪಿಯ ಮಣಿಪಾಲಲ್ಲಿ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ. ಈ 2 ಬ್ಯಾಂಕ್ಗಳನ್ನು ಸೇರಿಸಿದೆ. ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಈಸ್ ಮರ್ಜ್ಡ್ ವಿತ್ ದ ಕೆನರಾ ಬ್ಯಾಂಕ್. ನೆಕ್ಸ್ಟ್ ಇಸ್ ದಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಂಧ್ರ ಬ್ಯಾಂಕ್ ಪ್ಲಸ್ ಕಾರ್ಪೊರೇಷನ್ ಬ್ಯಾಂಕ್. ಆಂಧ್ರ ಬ್ಯಾಂಕ್ ಅನ್ನ ಪೊಟ್ಟಿ ಶ್ರೀರಾಮುಲು ಸ್ಥಾಪನೆ ಮಾಡ್ತಾರೆ. ಸೊ ಇದು ಆಂಧ್ರ ಪ್ರದೇಶದಾಯಿತು. ಕಾರ್ಪೊರೇಷನ್ ಬ್ಯಾಂಕ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕರ್ನಾಟಕ. ಓಕೆ, ಮಂಗಳೂರಲ್ಲಿರುವಂಥದ್ದು. ಕಾರ್ಪೊರೇಷನ್ ಬ್ಯಾಂಕು, ಆಂಧ್ರ ಬ್ಯಾಂಕ್ 2 ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಮರ್ಜ್ ಆಗ್ತದೆ. ನೆಕ್ಸ್ಟ್ ಇಂಡಿಯನ್ ಬ್ಯಾಂಕ್ ಜೊತೆಗೆ ಅಲಹಾಬಾದ್ ಬ್ಯಾಂಕ್ ಈಸ್ ಮರ್ಜ್ಡ್ ವಿತ್ ದ ಇಂಡಿಯನ್ ಬ್ಯಾಂಕ್. ಸೊ ಈ 4 ಬ್ಯಾಂಕ್ಗಳು ಅತ್ಯಂತ ದೊಡ್ಡ ಬ್ಯಾಂಕ್ಗಳಾಗಿ ಇರುವಂಥದ್ದು. ಸೊ ಹಾಗಾಗಿ ಒಂದೊಂದನ್ನೇ ನಾವೊಂದು ಚೂರು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಫಸ್ಟ್ ನೋಡಿ, ಇಲ್ಲಿ ಈ ಒಂದು ಟೇಬಲ್ ಅಲ್ಲಿ ನಿಮಗೆ ಅರ್ಥ ಆಗ್ತದೆ ಒಂದು ಡಯಾಗ್ರಾಮ್ಸ್ ಅಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್ ಯಾವುದು? ಸೊ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್ ಯಾವುದು ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು. 4th ಲಾರ್ಜೆಸ್ಟ್ ಬ್ಯಾಂಕು ಕೆನರಾ ಬ್ಯಾಂಕು. 5th ಲಾರ್ಜೆಸ್ಟ್ ಬ್ಯಾಂಕು ಯೂನಿಯನ್ ಬ್ಯಾಂಕು. 7th ಲಾರ್ಜೆಸ್ಟ್ ಬ್ಯಾಂಕು ಇಂಡಿಯನ್ ಬ್ಯಾಂಕ್. ನೋಡಿ, ಮಧ್ಯೆಯಲ್ಲಿ 1st ಮಿಸ್ ಆಗಿದೆ, 3rd ಮಿಸ್ ಆಗಿದೆ, 6th ಮಿಸ್ ಆಗಿದೆ. ವಾಟ್ ಆರ್ ದೋಸ್? ಅದ್ರ ಬಗ್ಗೆ ನಾವಿಲ್ಲ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ,
ಮೊದಲ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಯಾವಾಗ ವಿಲೀನ ಆಯಿತೋ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋದು ನಮ್ಮ ದೇಶದ ಎರಡನೇ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ಟರ್ ಮರ್ಜ್ stands in the second largest bank in India. First is State Bank of India, second is Punjab National Bank. Remember, ಇಟ್ಕೊಳ್ಳೋದು ಹೇಗೆ? ಎಷ್ಟೊಂದು ಬ್ಯಾಂಕ್ಗಳಿದಾವೆ ಅಂತ ಹೇಳಿ ನಾವು ನೋಡಿದ್ರೆ PUO ಅಂತ ಹೇಳಿ ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಏನು PUO ಅಂತ ಹೇಳಿದ್ರೆ, ಸೊ ಪಂಜಾಬ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಪಂಜಾಬ್ ಬ್ಯಾಂಕ್ ಜೊತೆಗೆ ಯಾವುದು? ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಈ ಎರಡು ಬ್ಯಾಂಕ್ಗಳು ಮರ್ಜ್ ಆಗಿರುವಂಥದ್ದು. ಸೊ ಹಾಗಾಗಿ PUO ಸ್ಪರ್ಧಾತ್ಮಕ ಪರೀಕ್ಷೆಗೆ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್, ಫೋರ್ತ್ ಲಾರ್ಜೆಸ್ಟ್ ಬ್ಯಾಂಕ್. ವಿಚ್ ಇಸ್ ದ ಫೋರ್ತ್ ಲಾರ್ಜೆಸ್ಟ್ ಬ್ಯಾಂಕ್? ಕೆನರಾ ಬ್ಯಾಂಕ್. ಓಕೆ, ಆಫ್ಟರ್ ಸಿಂಡಿಕೇಟ್ ಬ್ಯಾಂಕ್ ಮರ್ಜಿಂಗ್ ವಿತ್ ದಿ ಕೆನರಾ ಬ್ಯಾಂಕ್, ಇಟ್ ಸ್ಟ್ಯಾಂಡ್ಸ್ ಫೋರ್ತ್ ಪ್ಲೇಸ್. ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕು, ನಾಲ್ಕನೇ ದೊಡ್ಡ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಕೆನರಾ ಬ್ಯಾಂಕ್ ಅಂತ ಹೇಳಿ ಕೇಳ್ತೇವೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಇದು ಕರ್ನಾಟಕಕ್ಕೆ ಸೇರಿದಂತಹ ಬ್ಯಾಂಕು. ಇವೆರಡು ಕೂಡ ಕರ್ನಾಟಕಕ್ಕೆ ಸೇರಿದಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಪರೀಕ್ಷೆ ದೃಷ್ಟಿಯಿಂದ ಹೇಳಿದ್ರೆ CS, ಕೆನರಾ ಬ್ಯಾಂಕ್ ಅಂಡ್ ಸಿಂಡಿಕೇಟ್ ಬ್ಯಾಂಕ್. CS ಕಂಪ್ಯೂಟರ್ ಸೈನ್ಸ್ ಅಂತ ಹೇಗೆ ಅನ್ಕೋತೀವೋ ಆ ಥರ CS ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂತರ ಮೂರನೇದನ್ನು ನಾವು ನೋಡೋದಾದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದ್ರ ಜೊತೆಗೆ? ಆಂಧ್ರ ಬ್ಯಾಂಕ್ ಪ್ಲಸ್ ಕಾರ್ಪೊರೇಷನ್ ಬ್ಯಾಂಕು. ಸೊ ಇಲ್ಲಿ UCA ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಕಾರ್ಪೊರೇಷನ್ ಬ್ಯಾಂಕ್ and Andhra Bank. These two banks were merged with the Union Bank of India stands. Okay, so this is the fifth largest bank. ಏನಿದು? Fifth largest bank. Which one? Union Bank becomes as a fifth largest bank in India. ಐದನೇ ಅತಿ ದೊಡ್ಡ ಬ್ಯಾಂಕ್ ಆಗಿ ನಿಲ್ಲುವಂಥದ್ದು. ನಂತರ ಕೊನೆಯದಾಗಿ ನಾವು ನೋಡೋದಾದ್ರೆ ಇಂಡಿಯನ್ ಬ್ಯಾಂಕ್ ಜೊತೆಗೆ ಅಲಹಾಬಾದ್ ಬ್ಯಾಂಕ್ ಅನ್ನೋದು ಜಾಯಿನ್ ಆಗ್ತದೆ. ದೇಶದ 7ನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ಸೊ ಇದನ್ನು ಹೇಗೆ ನಾವು ನೆನ್ಪಿಟ್ಕೋತೀವಿ ಅಂತ ಹೇಳಿದ್ರೆ ಐ ಎ ಇಂಡಿಯನ್ ಬ್ಯಾಂಕ್ ವಿತ್ ದಿ ಅಲಹಾಬಾದ್ ಬ್ಯಾಂಕ್. ಓಕೆ, ಸೊ ಇಲ್ಲಿ ನಮಗೆ ಮಿಸ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ ನಾವು ನೋಡೋದಾದ್ರೆ ಸ್ನೇಹಿತರೆ ಏನು ಮಿಸ್ ಆಗಿದೆ? ಸೊ ಇಲ್ಲಿ ಥರ್ಡ್ ಲಾರ್ಜೆಸ್ಟ್ ಬ್ಯಾಂಕ್ ಮಿಸ್ ಆಗಿದೆ. ಥರ್ಡ್ ಲಾರ್ಜೆಸ್ಟ್ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ BOB, ಬ್ಯಾಂಕ್ ಆಫ್ ಬರೋಡಾ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟ್ಯಾಂಡ್ ಸೆಕೆಂಡ್ ಪ್ಲೇಸ್. ಥರ್ಡ್ ಬಂದು ಬ್ಯಾಂಕ್ ಆಫ್ ಬರೋಡಾ ಮೂರನೇ ಅತಿ ದೊಡ್ಡದಾದಂತಹ ಬ್ಯಾಂಕ್ ಆಗಿದೆ. ನಂತರ ಸಿಕ್ಸ್ತ್ ಪ್ಲೇಸಲ್ಲಿ ನಿಂತಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಬ್ಯಾಂಕ್ ಆಫ್ ಇಂಡಿಯಾ. ಸಿಕ್ಸ್ತ್ ಪ್ಲೇಸಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ನಿಂತ್ಕೊಳ್ಳುತ್ತೆ. ಸೊ 8th ಪ್ಲೇಸಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಟಂತಹ ಅಥವಾ ಜಾರಿಗೆ ತಂದಂತಹ ಸಾರ್ವಜನಿಕ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಟ್ ಸ್ಟ್ಯಾಂಡ್ಸ್ 8th ಪ್ಲೇಸ್. ಓಕೆ, ನಂತರ ಸೊ ಭಾರತೀಯ ಮಹಿಳಾ ಬ್ಯಾಂಕ್ ಇದೊಂದು ಅತ್ಯಂತ ವಿಶೇಷವಾದಂತಹ ಬ್ಯಾಂಕ್. ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತ್ಯೇಕವಾಗಿ ಇದರ ಕಡೆ ಗಮನ ಹರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ, ಓಕೆ, ಎಂಪವರ್ಮೆಂಟ್ ಆಫ್ ದಿ ವುಮೆನ್ ಗೋಸ್ಕರ ಒಂದು ಬ್ಯಾಂಕ್ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಮಹಿಳಾ ಬ್ಯಾಂಕ್. ಸೊ ಇದರ ವಿಶೇಷತೆಗಳನ್ನು ನೋಡಿದ್ರೆ ಸಂಸತ್ತಿನಲ್ಲಿ ಕಾಯ್ದೆ ರೂಪಿಸಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಸಾರ್ವಜನಿಕ ಬ್ಯಾಂಕ್ ಇದಾಗಿರುವಂಥದ್ದು. ಸಂಸತ್ತಿನಲ್ಲಿ ಚರ್ಚೆ ಮಾಡಿ ಕಾಯ್ದೆಯನ್ನ ರೂಪಿಸಿ ಒಂದು ಸಾರ್ವಜನಿಕ ಬ್ಯಾಂಕು ಸ್ಥಾಪನೆ ಆಗಿದೆ ಅಂತ ಹೇಳೋದಾದ್ರೆ ಯಾವುದು ಅಂತ ಹೇಳಿದ್ರೆ ಭಾರತೀಯ ಮಹಿಳಾ ಬ್ಯಾಂಕ್ ಆಗಿರುವಂಥದ್ದು. ಸೊ ಎಸ್ಟಾಬ್ಲಿಷ್ಡ್ ಅಂಡ್ ಎನಾಕ್ಟೆಡ್ ಇನ್ ಪಾರ್ಲಿಮೆಂಟ್ ಟು ದ ರೆಪ್ಯುಟೇಷನ್ ಆಫ್ ಬೀಯಿಂಗ್ ದ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ನೆಕ್ಸ್ಟ್, ದ ಫಸ್ಟ್ ಇಂಡಿಯನ್ ಬ್ಯಾಂಕ್ ಟು ಯೂಸ್ ದ ಫೆಸಿಲಿಟಿ ಥ್ರೂ ಟೆಕ್ನಾಲಜಿ. ತಂತ್ರಜ್ಞಾನ ಮತ್ತು ಮೂಲ ಸೌಲಭ್ಯವನ್ನು ಬಳಸಿದ ಮೊಟ್ಟ ಮೊದಲ ಭಾರತೀಯ ಬ್ಯಾಂಕ್ ಆಗಿರುವಂಥದ್ದು ಕಂಪ್ಲೀಟ್ ಆಗಿ. ಯಾಕೆ ಅಂತ ಹೇಳ್ತೀನಿ, ಇದಕ್ಕಿಂತ ಮುಂಚೆ ಇದ್ದಂತಹ ಬ್ಯಾಂಕ್ಗಳೆಲ್ಲ ಬ್ರಿಟಿಷರಿದ್ದಾಗ ಸ್ಥಾಪನೆ ಆಗಿದ್ದು, ಸ್ವತಂತ್ರ ಬಂದ ಮೇಲೆ ಸ್ಥಾಪನೆ ಆಗಿರುತ್ತು. ಆದರೆ ಯಾವುದೇ ಬ್ಯಾಂಕ್ಗಳು ಡಿಜಿಟಲ್ ಆಗಿರಲಿಲ್ಲ, ಕಂಪ್ಯೂಟರೈಸ್ಡ್ ಆಗಿರಲಿಲ್ಲ, ಓಲ್ಡ್ ಸಿಸ್ಟಮಲ್ಲೇ ಸ್ಟಾರ್ಟ್ ಆಗಿದ್ದು. ಆದರೆ ಕಂಪ್ಲೀಟ್ ಟೆಕ್ನಾಲಜಿಯನ್ನು ಇಟ್ಕೊಂಡು ಸ್ಟಾರ್ಟ್ ಆಗಿರೋ ಬ್ಯಾಂಕ್ ಯಾವುದಾದ್ರೂ ಇದ್ರೆ ಇಂಡಿಯಾದಲ್ಲಿ, ದಟ್ ಈಸ್ ಭಾರತೀಯ ಮಹಿಳಾ ಬ್ಯಾಂಕ್.
ಸೊ ನೆಕ್ಸ್ಟ್, ದೇಶದ ಮೊಟ್ಟ ಮೊದಲ ಮಹಿಳಾ ಬ್ಯಾಂಕ್, ದ ಕಂಟ್ರೀಸ್ ಫಸ್ಟ್ ವುಮೆನ್ಸ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ಯಾವಾಗ ಇದು ಕಾರ್ಯಾರಂಭ ಆಗಿದ್ದು? ಇಟ್ಸ್ ಓಪನ್ ಆರ್ ಕಾರ್ಯಾರಂಭ ಆಗಿದ್ದು 2013 ನವೆಂಬರ್, 2013 ನವೆಂಬರ್ ಮಂತಲ್ಲಿ ಈ ಭಾರತೀಯ ಮಹಿಳಾ ಬ್ಯಾಂಕು ತನ್ನ ಕಾರ್ಯಾರಂಭವನ್ನ ಮಾಡುವಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ನವದೆಹಲಿ. ನೆನ್ಪಿಟ್ಕೊಳ್ಳಿ, ನವದೆಹಲಿ. ಸೊ ನ್ಯೂ ಡೆಲ್ಲಿ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಭಾರತೀಯ ಮಹಿಳಾ ಬ್ಯಾಂಕ್. ಓಕೆ, ಸೊ ಹೂ ವಾಸ್ ದ ಫಸ್ಟ್ ಸಿಇಒ? ಉಷಾ ಅನಂತ ಸುಬ್ರಮಣಿಯನ್. ಉಷಾ ಅನಂತನ್ ಸುಬ್ರಮಣಿಯನ್ was the first CEO of the ಭಾರತೀಯ ಮಹಿಳಾ ಬ್ಯಾಂಕ್. ಆದರೆ ಇಲ್ಲೊಂದು ಘಟನೆ ನಡೆಯುತ್ತೆ. ಏನು ಅಂತ ಹೇಳಿದ್ರೆ, ಈ ಭಾರತೀಯ ಮಹಿಳಾ ಬ್ಯಾಂಕು ತುಂಬ ದಿನ ಒಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ತನ್ನ ಕಾರ್ಯಾರಂಭ ಮಾಡೋಕ್ಕಾಗಲಿಲ್ಲ, ತನ್ನ ದರ್ಬಾರನ್ನು ನಡೆಸೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಈ ಒಂದು ಬ್ಯಾಂಕನ್ನು ಮರ್ಜ್ ಮಾಡಲಾಗ್ತದೆ. ಸೊ ಕಮ್ ಟು ದ ಪಾಯಿಂಟ್. ಈ ವಿಲೀನ ಪ್ರಕ್ರಿಯೆಗೆ ಕಾರಣಗಳೇನು ಅಥವಾ ಈ ವಿಲೀನ ಪ್ರಕ್ರಿಯೆಗಳ ಉದ್ದೇಶಗಳೇನು? ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಮರ್ಜರ್? ಸೊ ಬ್ಯಾಂಕುಗಳ ಕಾರ್ಯಗತವಲ್ಲದ ಸ್ವತ್ತು ನಿಯಂತ್ರಣ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕಂಟ್ರೋಲ್ ಆಫ್ ಬ್ಯಾಂಕ್ಸ್, ಇಟ್ ಇಸ್ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆರ್ ಕಾಸ್ ಆಫ್ ಮರ್ಜಿಂಗ್. ಬ್ಯಾಂಕಿಂಗ್ ಕಾರ್ಯಾಚರಣೆ ಸುಧಾರಣೆ, ಇಂಪ್ರೂವ್ಮೆಂಟ್ ಆಫ್ ಬ್ಯಾಂಕಿಂಗ್ ಆಪರೇಷನ್ಸ್. ನೆಕ್ಸ್ಟ್, ಉತ್ತರದಾಯಿತ್ವದ ಅರಿವು. ಸೊ ಅಥಾರಿಟಿ ಅವೇರ್ನೆಸ್, ಪರಿಣಾಮಕಾರಿ ನಿರ್ವಹಣೆ, ಸೊ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸೊ ನಂತರ ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿ ದೇಶೀಯ ಬ್ಯಾಂಕುಗಳ ಗಾತ್ರ ಹೆಚ್ಚಳ. ಸೊ ಇನ್ಕ್ರೀಸ್ ದ ಸೈಜ್ ಆಫ್ ಡೊಮೆಸ್ಟಿಕ್ ಬ್ಯಾಂಕ್ಸ್ ಅಕಾರ್ಡಿಂಗ್ ಟು ದ ನ್ಯಾಷನಲ್ ಲೆವೆಲ್. ಓಕೆ, ಇದರ ಜೊತೆಗೆ ನಾವು ನೋಡೋದಾದ್ರೆ ಆರ್ಥಿಕ ಮಿತವ್ಯಯಗಳ ಅನುಕೂಲತೆ ಪಡೆಯುವಿಕೆಗಾಗಿ, ನಂತರ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಎಕನಾಮಿಕ್ ಫಿನಾನ್ಸಸ್. ನೆಕ್ಸ್ಟ್ ಇಸ್ ದಟ್ ತಾಂತ್ರಿಕ ವೇದಿಕೆಗೋಸ್ಕರ, ಟೆಕ್ನಿಕಲ್ ಫೋರಮ್. ನಂತರ ಗ್ರಾಹಕರನ್ನು ತಲುಪುವಿಕೆ, ರೀಚಿಂಗ್ ಕನ್ಸ್ಯೂಮರ್ಸ್. ನೆಕ್ಸ್ಟ್ ಇಸ್ ದಟ್ ಕಾಂಪಿಟೇಟಿವ್ ಗ್ರೋತ್. Next is that increase the lending capacity and banks operation to achieve the size of India's economy at $5 trillion by 2024. Merger process has been done to improve the quality. ಸೊ ಈ ಸ್ಪರ್ಧಾತ್ಮಕತೆ ಬೆಳವಣಿಗೆಗೋಸ್ಕರ ನಂತರ ಸಾಲ ನೀಡುವಿಕೆ ಸಾಮರ್ಥ್ಯದ ಹೆಚ್ಚಳ ಮಾಡಲಿಕ್ಕೆ, ಏನು ಉದ್ಯಮಿಗೋಸ್ಕರ ಆಗಿರ್ಬೋದು, ಕೃಷಿಗಾಗಿರ್ಬೋದು, ಕೈಗಾರಿಕೆಗಳಿಗೋಸ್ಕರ ಸಾಲ ಕೊಡುವ ಸಾಲವನ್ನು ಹೆಚ್ಚಳ ಮಾಡುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ 2024 ವೇಳೆಗೆ ಭಾರತದ ಆರ್ಥಿಕತೆಯ ಗಾತ್ರವನ್ನು $5 ಟ್ರಿಲಿಯನ್ ಗುರಿ ಸಾಧಿಸಲು ಬ್ಯಾಂಕ್ ಕಾರ್ಯಾಚರಣೆಯ ಗುಣಮಟ್ಟ ಸುಧಾರಣೆಗೆ ವಿಲೀನ ಪ್ರಕ್ರಿಯೆ ಮಾಡಲಾಗಿದೆ. ಸೊ ಪ್ರಸ್ತುತ ಇರುವಂತಹ BJP ಸರ್ಕಾರ ಹೇಳಿದೆ, ಮುಂದಿನ ವರ್ಷಗಳಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ $5 ಟ್ರಿಲಿಯನ್ಗೆ ಏರಿಸಬೇಕು ಅಂತ ಹೇಳಿ, ಹೆಚ್ಚಳ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಜಗತ್ತಿನ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಹೇಳಿ ಮತ್ತು ಬಂಡವಾಳದ ಸಾಮರ್ಥ್ಯ ಅಥವಾ ಸಾಲದ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಈ ಬ್ಯಾಂಕುಗಳ ವಿಲೀನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಸೊ ಇಷ್ಟು ವಿಚಾರಗಳನ್ನು ನಾವು ಮರ್ಜರ್ ಅಥವಾ ವಿಲೀನಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ದೇವೆ. ಸೊ ಹಿಂದೆ ಕೇಳಿದಂಥ ಪ್ರಶ್ನೆಗಳು ಅಂದರೆ, ಇದಕ್ಕಿಂತ ಮುಂಚೆ 2019ರಲ್ಲಿ ಸ್ಟಾರ್ಟ್ ಆಗಿರುವಂತಹ ಈ ಒಂದು ಕಾನ್ಸೆಪ್ಟು ಇಲ್ಲಿವರೆಗೂ ಕೂಡ ಸುಮಾರು ಒಂದು 2-3 ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳನ್ನು ತೊಗೊಂಡಿದ್ದಾರೆ. ಸೊ ಈಗ ನಾವು ಮಾಡಿರುವಂಥ ಏನು ಹೊಸ ಕಾನ್ಸೆಪ್ಟ್ ಇದೆ 2020 ಅಥವಾ ನಾಳೆಯಿಂದ ಯಾವುದಾದ್ರೂ ಪರೀಕ್ಷೆ ಶುರುವಾದರೆ ಖಂಡಿತವಾಗ್ಲೂ ಆ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ಸ್ ಯಾವ್ಯಾವುದನ್ನು ನೋಡೋಣ. ಜನವರಿ 2019ರಲ್ಲಿ ಕ್ಯಾಬಿನೆಟ್ ಸಮಿತಿಯು ಆರ್ಥಿಕ ವ್ಯವಹಾರಗಳ ಮೇಲೆ ದೇನಾ ಬ್ಯಾಂಕು, ವಿಜಯ ಬ್ಯಾಂಕು ಮತ್ತು ಡ್ಯಾಶ್ ಬ್ಯಾಂಕುಗಳ ವಿಲೀನವನ್ನು ಅನುಮೋದಿಸಿದೆ. 2019 FDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇನ್ January 2019 ದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಆನ್ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಆ್ಯಂಡ್ ಡ್ಯಾಶ್ ಅಪ್ರೂವ್ಸ್ ಬ್ಯಾಂಕ್ಸ್ ವಿಲ್ಟಿಂಗ್ FDA 2019. ಓಕೆ, ಸೊ ವಾಟ್ ಈಸ್ ದ ಆನ್ಸರ್? ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಮತ್ತು ಆಕ್ಸಿಸ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇಲ್ಲಿ ಒಂದು ಆಪ್ಷನ್ ಬರೋದಿಲ್ಲ ಆಕ್ಸಿಸ್ ಬ್ಯಾಂಕ್, ಯಾಕಂದರೆ ಇಟ್ ಈಸ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಒಂದು ಖಾಸಗಿ ಸಹಭಾಗಿತ್ವವನ್ನು ಹೊಂದಿರುವಂಥ ಬ್ಯಾಂಕು ಇದಾಗಿರುವಂಥದ್ದು. ಸೊ ಬ್ಯಾಂಕ್ ಆಫ್ ಇಂಡಿಯಾ ಈ 10 ಮೆಗಾ ಬ್ಯಾಂಕ್ಗಳೊಂದಿಗೆ ಆಗಿರುವಂಥದ್ದು ಯಾವುದು? ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ಆಗದೇ ಇರೋವಂಥದ್ದು ಫಸ್ಟ್ ಯಾವುದು ಅಂತ ಹೇಳಿದ್ರೆ ಇದೆ ಬ್ಯಾಂಕ್ ಆಫ್ ಬರೋಡಾ ಅಲ್ವಾ. ಸೊ ಹಾಗಾಗಿ 2019ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ವಿಲೀನ ಆಗಿರುವಂತಹ ಬ್ಯಾಂಕುಗಳು ಯಾವುದು ಅಂತ ಹೇಳಿದ್ರೆ ವಿಜಯ ಬ್ಯಾಂಕು ಮತ್ತೆ ದೇನಾ ಬ್ಯಾಂಕ್. ಸೊ ವಾಟ್ ಈಸ್ ದ ಆನ್ಸರ್ ಇಸ್ ದಟ್ ಸಿ ಬ್ಯಾಂಕ್ ಆಫ್ ಬರೋಡಾ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಇಸ್ ದಟ್ ಈ ಕೆಳಗಿನವುಗಳಲ್ಲಿ ಯಾವ ಬ್ಯಾಂಕ್ ಜಂಟಿ ಮಾರುಕಟ್ಟೆ ಚಟುವಟಿಕೆಗಳನ್ನು ನಿರ್ವಹಿಸಲು ಆನ್ಲೈನ್ ಹೆಬ್ಬಾಗಿಲು ಮ್ಯಾಜಿಕ್ ಬ್ರಿಕ್ಸಾಮ್ನೊಂದಿಗೆ ಸಹಯೋಗದೊಂದಿಗೆ ಹೊಂದಿರುವಂಥದ್ದು? ಯಾವುದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. FDA 2017 ಕೇಳಿದ್ದಾರೆ. ಸೊ ಇಲ್ಲಿ ICICI ಬ್ಯಾಂಕು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, HDFC ಇಸ್ ಆಲ್ಸೋ ಒನ್ ಆಫ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಬ್ಯಾಂಕು. ವಾಟ್ ಈಸ್ ದ ಆನ್ಸರ್? ಭಾರತೀಯ ಸ್ಟೇಟ್ ಬ್ಯಾಂಕ್. ಸೊ ವಾಟ್ ಇಸ್ ದ ಆನ್ಸರ್ ಇಸ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಈ ಕೆಳಗಿನವುಗಳ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳು SDA 2017 ಕೇಳಿದ್ದಾರೆ. SDA 2017 ಕೇಳಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾರ್ಟ್ನರ್ಸ್. ಸೊ ಯಾವುದಿದೆ ಅಂತ ಹೇಳಿ ಕೇಳಿದರೆ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಮೈಸೂರು, ತಮಿಳುನಾಡು, ಟ್ರಾವಂಕೂರ್. ಈ 4 ಬ್ಯಾಂಕ್ಗಳಲ್ಲೇ ಯಾವುದು ಅಲ್ಲ ಅಂತ ಹೇಳಿ ಫಸ್ಟ್ ಚೂಸ್ ಮಾಡಿದ್ರೆ ಮಿಕ್ಕಿರೋದನ್ನು ನಾವು ಯಾವುದು ಹೌದು ಅಂತ ಹೇಳಿ ಚೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅಮಾಂಗ್ ದಿಸ್ ಆಪ್ಷನ್ ವಿಚ್ ಈಸ್ ನಾಟ್ ರಿಲೇಟೆಡ್ ಆರ್ ಅಸೋಸಿಯೇಟ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲೆಟ್ ಅಸ್ ಸಿ ದಟ್ ತಮಿಳುನಾಡು, ಸ್ಟೇಟ್ ಬ್ಯಾಂಕ್ ಆಫ್ ತಮಿಳುನಾಡು ಈಸ್ ನಾಟ್ an associate ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ? ಸೊ ಹಾಗಾಗಿ ಇದು ಅಲ್ಲ. ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರು ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಜೈಪುರ್ ಹೌದು. ಹೌದಾ? ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ ಹೌದು. ಎಲ್ಲ ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಸೋಸಿಯೇಟ್ಸ್ ಆಗಿರ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ತಮಿಳುನಾಡು ಇಲ್ಲ. ಹಾಗಾಗಿ ಸೊ A, B and D, C and D, A and B, A, B, C, D ಅಂತ ಕೊಟ್ಟಿದ್ದಾರೆ. 4 ಅಲ್ಲ. Then what is the answer? A, B, D. Because State Bank of Tamil Nadu is not a associate of the State Bank of India. Next. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟಿದ್ದಲ್ಲ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಷನಲೈಸ್ಡ್ ಬ್ಯಾಂಕ್ ಡಿಡ್ ನಾಟ್ ಸ್ಟಾರ್ಟ್ ಇನ್ ಕರ್ನಾಟಕ? PSI 2019 ಕೇಳಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕಳೆದ ವರ್ಷ ನಡೆದಂಥ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸಿಂಡಿಕೇಟ್ ಬ್ಯಾಂಕು ಕರ್ನಾಟಕದ್ದು, ಇಂಡಿಯನ್ ಬ್ಯಾಂಕು ಕರ್ನಾಟಕದಲ್ಲ, ವಿಜಯ ಬ್ಯಾಂಕು ಕರ್ನಾಟಕದ್ದು, ಕಾರ್ಪೊರೇಷನ್ ಬ್ಯಾಂಕು ಕರ್ನಾಟಕದ್ದು. ಹೌದಾ? ಸೊ ಸಿಂಡಿಕೇಟ್ ಬ್ಯಾಂಕ್, ಲೆಟ್ ಅಸ್ ಸಿ ದಟ್ ಸಿಂಡಿಕೇಟ್ ಬ್ಯಾಂಕು ಮಣಿಪಾಲಲ್ಲಿರುವಂಥದ್ದು, ಉಡುಪಿಯ ಮಣಿಪಾಲಲ್ಲಿ ಇದು ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಇಂಡಿಯನ್ ಬ್ಯಾಂಕು ಮುಂಬೈದು, ವಿಜಯ ಬ್ಯಾಂಕು ಮಂಗಳೂರಲ್ಲಿ ಸ್ಟಾರ್ಟ್ ಆದರೂ ಕೂಡ ಬ್ಯಾಂಗ್ಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ, ಇದು ಕೂಡ ಕರ್ನಾಟಕದ್ದು. ಕಾರ್ಪೊರೇಷನ್ ಬ್ಯಾಂಕು ಮಂಗಳೂರಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸನ್ನು ಹೊಂದಿದೆ. ಹಾಗಾಗಿ ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು, ಕಾರ್ಪೊರೇಷನ್ 3 ಬ್ಯಾಂಕುಗಳು ಕರ್ನಾಟಕಕ್ಕೆ ಸೇರಿದ್ದು, ಇಂಡಿಯನ್ ಬ್ಯಾಂಕು ಕರ್ನಾಟಕದಲ್ಲ. ಸೊ ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಆನ್ಸರ್ ಇಸ್ ದಟ್ ಇಂಡಿಯನ್ ಬ್ಯಾಂಕ್ is not related or belongs to ಕರ್ನಾಟಕ. ಸ್ನೇಹಿತರೆ, ಮುಂದೆ ಬರುವಂತಹ ಯಾವುದೇ IAS, KS, PSI, ಗ್ರೂಪ್ C, PC, SDA, FDA ಯಾವುದೇ ಪರೀಕ್ಷೆಗಳಾಗಿರ್ಬೋದು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್ಗಳಾಗಿರ್ಬೋದು, ಈ ಒಂದು ಟಾಪಿಕಲ್ಲಿ ಖಂಡಿತವಾಗಲೂ ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳಿ ನಾನು ಇವತ್ತು ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ, ವಿಜಯನಗರ, ಬೆಂಗಳೂರು ಇವರ ವತಿಯಿಂದ PSI ಪರೀಕ್ಷೆಗಳಿಗೆ ದಾಖಲಾತಿಗಳನ್ನು ಪ್ರಾರಂಭಿಸಲಾಗಿದೆ. ಲಿಮಿಟೆಡ್ ಸೀಟ್ಸ್ ಇರುವುದರಿಂದ ಕೂಡಲೇ ಸಂಪರ್ಕಿಸಿ.